ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ನೇತೃತ್ವದಲ್ಲಿ ಇಂದು ವೈಕುಂಠಪುರದ ಸರ್ಕಾರಿ ಶಾಲೆಯಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇವತ್ತು ಪರಿಸರ ದಿನ, ಇವತ್ತು ನಮ್ಮದೊಂದು ಹೆಮ್ಮೆಯ ದಿನ. ಇವತ್ತು ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ಒಟ್ಟಾಗಿದ್ದೀವಿ. ಪರಿಸರದ ಬಗ್ಗೆ ಚಿಂತನೆ ಮಾಡುವಂತಹ ಸಮಯ ಬಂದಿದೆ ನಮಗೆ. ಕ್ಷೇತ್ರ ವ್ಯಾಪ್ತಿಯ 172 ಸರ್ಕಾರಿ ಶಾಲೆಗಳಲ್ಲಿ 5,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಅಭಿಯಾನವನ್ನ ಶೃಂಗೇರಿ ರೈತ ಒಕ್ಕೂಟದ ನೇತೃತ್ವದಲ್ಲಿ ಇಂದು ಮಾಡಲಾಗಿದೆ ಅಂತ ಒಕ್ಕೂಟದ ಅಧ್ಯಕ್ಷ ವಿಶ್ವನಾಥ್ ಗದ್ದೆಮನೆ ಹೇಳಿದರು. ನಮ್ಮ ಶೃಂಗೇರಿ ತಾಲೂಕು, ಕೊಪ್ಪ ಮತ್ತು ನರಸಿಂಹರಾಜಪುರ 3 ತಾಲೂಕು ಸೇರಿ 175 ಶಾಲೆಗಳಲ್ಲಿ ಒಟ್ಟು 5,000 ಗಿಡಗಳನ್ನು ಎಲ್ಲ ಶಾಲೆಗೂ ತಲುಪಿಸಿದ್ದೀವಿ. ಎಲ್ಲ ಶಾಲೆಯಲ್ಲೂ ಇವತ್ತು ಗಿಡ ನೆಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಶಾಲೆಗಳ ಸಹಯೋಗದಲ್ಲಿ ನಡೆಯುತ್ತಿರುವ ಈ ವಿಶೇಷ ಕಾರ್ಯಕ್ರಮವು ಪರಿಸರ ಸಂರಕ್ಷಣೆ ಮತ್ತು ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯ ನಿರ್ಮಿಸುವ ಉದ್ದೇಶವನ್ನು ಹೊಂದಿದೆ. ಹವಾಮಾನ ಬದಲಾವಣೆಯ ಸವಾಲುಗಳಿಗೆ ಹಸಿರು ಪರಿಹಾರ ಅಗತ್ಯವಾಗಿದ್ದು, ಗಿಡ ನೆಡೋ ಮೂಲಕ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷ ವಿಶ್ವನಾಥ್ ಗದ್ದೆಮನೆ ಕರೆ ನೀಡಿದ್ದಾರೆ. ಸರ್, ಮುಂದಿನ ಯೋಜನೆಗಳು ಇದರಲ್ಲಿ ನಮ್ಮಲ್ಲಿ ಮುಂದಿನ ಯೋಜನೆ ಅಂತ ಹೇಳಿದ್ರೆ, ಇದು ನಮ್ಮದೊಂದು ಸಣ್ಣ ಕಾರ್ಯಕ್ರಮ. ಈ ಪರಿಸರದ ಬಗ್ಗೆ ನಾವು ಇವತ್ತು ಕಾಳಜಿ ವಹಿಸ್ಕೋಬೇಕು. ಅದರಲ್ಲಿ ಸ್ವಚ್ಛತೆ ಮತ್ತು ಪರಿಸರನ ಯಾವ ಥರ ಉಳಿಸ್ಕೊಂಡು ಹೋಗಬೇಕು. ಪರಿಸರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮಲ್ಲಿ ಗಿಡ ಮರಗಳನ್ನು ನಾವು ಬೆಳೆಸಿ ಪೋಷಣೆ ಮಾಡಿ ನಾವು ಕಾಡನ್ನು ಜಾಸ್ತಿ ಮಾಡಬೇಕು. ಇದೇ ರೀತಿ ನಮ್ಮ ರೈತರ ಬಗ್ಗೆನೂ ಸಮತೋಲನವಾಗಿ ಕಾಪಾಡಿಕೊಂಡು ಕಾಡು ಮತ್ತು ರೈತರು ಎರಡೂ ಒಟ್ಟಾಗಿ ತಗೊಂಡು ಹೋಗಬೇಕು. ನಾವು ಸಮತೋಲನ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳಿ, ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮದ ಭಾಗದಲ್ಲಿ ಮತ್ತು ದೇವಸ್ಥಾನ ಇರ್ಬೋದು ಮತ್ತು ಸರ್ಕಾರಿ ಕಚೇರಿಗಳಿರ್ಬೋದು, ಆ ಭಾಗದಲ್ಲೆಲ್ಲ ಗಿಡ ನೆಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸರ್, ಇಲ್ಲಿಗೆ ಬರುವಂಥ ಪ್ರವಾಸಿಗರಿಗೆ ಒಂದು ನಿಮ್ಮ ಸಂದೇಶ ಅಂದರೆ, ಯಾಕೆಂದರೆ ಇಲ್ಲಿ ಬರುವಂಥ ಪ್ರವಾಸಿಗರು ಅಲ್ಲಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕೋದು, ಹೌದು, ಇದು ಈಗ ಪರಿಸರ ಈಗ ನಮ್ಮಲ್ಲಿ ಇದೆ. ನಮ್ಮ ರಾಜ್ಯದಲ್ಲೇ ಮಡಿಕೇರಿ ತಗೊಂಡ್ರೆ, ನಾವು ಮಡಿಕೇರಿಲಿ ಹೋದಾಗ ಅವರಿಗೊಂದು ಅವೇರ್ನೆಸ್ ಬಂದಿದೆ. ಯಾರು ಹೋದ್ರೂ ಅವ್ರು ಯಾವುದೇ ಪ್ಲಾಸ್ಟಿಕ್ ಇರ್ಬೋದು, ಪೇಪರ್ ಸಮೇತನೂ ಅದನ್ನು ರೋಡ್ ಮೇಲೆ ಹಾಕ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿರ್ಬೋದು ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಅಲ್ಲಿ ಎಂಟ್ರಿ ಕೊಟ್ಟಾಗಲೇ ಮನವರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಕಿದ್ರೆ ಫೈನ್ ಹಾಕ್ತೀವಿ ಅಂತ ಹೇಳಿ. ನೀವು ಯಾವುದೇ ನದಿ ಮುಗ್ಗಟ್ಟಿಗೆ ಹೋಗಲಿ ಅಥವಾ ಯಾವುದೇ ಒಂದು ಸ್ಟ್ರೀಮಿಗೆ ಹೋಗಲಿ ಅಥವಾ ಯಾವುದೇ ಒಂದು ಫಾಲ್ಸ್ ಹತ್ರ ಹೋಗಲಿ ಅಥವಾ ಯಾವುದೇ ಒಂದು ಲೇಕ್ ಹತ್ರ ಹೋಗಲಿ ಅಥವಾ ಯಾವುದೇ ಕಾಡಿಗೆ ಹೋದ್ರೂ ಅಲ್ಲಿ ಪೇಪರ್ಗಳು ಯಾವುದು ಬೀಳ್ತಾ ಇಲ್ಲ. ನಮ್ಮಲ್ಲಿ ಏನಾಗಿದೆ, ಆ ಥರದ್ದು ಒಂದು ಮನವರಿಕೆ ಮಾಡಿ ಕೊಡಬೇಕು ಮತ್ತು ಬಂದವರಿಗೆ ಆ ಥರ ಫೈನ್ ಹಾಕಬೇಕು. ಅಥವಾ ಯಾರು ಎಲ್ಲಿ ಬಂದು ಅವರು ಹಾಲ್ಟ್ ಮಾಡ್ತಾರೆ ಅಥವಾ ಯಾವುದೇ ಪ್ರವಾಸಿ ತಾಣಗಳಿಗಿರ್ಬೋದು, ಅಲ್ಲೊಂದು ಡಸ್ಟ್ಬಿನ್ಗಳನ್ನ ಅಳವಡಿಸಿ ಅಲ್ಲಿ ಕಡ್ಡಾಯವಾಗಿ ಅಲ್ಲಿ ಹಾಕಬೇಕು. ಹಾಕಲಿಲ್ಲ ಅಂದರೆ ಫೈನ್ ಹಾಕ್ತೀವಿ ಅನ್ನೋದು, ಅದ್ರ ಬಗ್ಗೆ ಮುಖ್ಯವಾಗಿ ಕಾಳಜಿ ವಹಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಎನ್ವೈರ್ಮೆಂಟು ಅಥವಾ ನದಿ ಇರ್ಬೋದು, ಕೆರೆ ಇರ್ಬೋದು ಅಥವಾ ನಮ್ಮ ಪ್ರವಾಸಿ ತಾಣಗಳಿರ್ಬೋದು ಪ್ಲಾಸ್ಟಿಕ್ ಮಯ ಆಗಿ ಹೋಗ್ತದೆ. ಅದಕ್ಕೆ ತುರ್ತಾಗಿ ಅದರ ಬಗ್ಗೆ ಕಾಳಜಿ ವಹಿಸಬೇಕು ಅಂತೇಳಿ ಹೇಳ್ತೇನೆ. ವಿಶೇಷವಾಗಿ ನಮ್ಮ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದಿಂದ ಈ ಒಂದು ಮಹಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. 3 ತಾಲೂಕುಗಳಲ್ಲಿ ಸುಮಾರು 175 ಶಾಲೆಗಳಲ್ಲಿ ಒಂದು 5,000 ಗಿಡವನ್ನು ಈಗಾಗಲೇ ಕೊಟ್ಟಿದ್ದೀವಿ. ಇವತ್ತೆಲ್ಲ ಕಡೆ ಗಿಡ ನೆಡ್ತಾ ಇದ್ದಾರೆ. ಒಂದು ವಿಶೇಷವಾಗಿ ಅಂತಂದರೆ, ಈ ಪರಿಸರದ ಬಗ್ಗೆ ಮಕ್ಕಳುಗಳಲ್ಲಿ ಕಾಳಜಿ ಮೂಡಬೇಕು. ಮಕ್ಕಳಿಂದ ಮಾತ್ರ ಮುಂದಿನ ಪರಿಸರ ಉಳಿಸ್ಲಿಕ್ಕೆ ಸಾಧ್ಯ, ಮತ್ತು ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳುಗಳಲ್ಲಿ ಅರಿವು ಮೂಡಿಸ್ಲಿಕ್ಕೋಸ್ಕರ ಈಗ ಶಾಲಾ ಹಂತದಲ್ಲಿ ನಾವೀಗ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವರು ವಿಶ್ವನಾಥ್ ಅವರು ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸಿ ಮುಂದಿನ ಒಂದು ಸದೃಢ ಸಮಾಜ ನಿರ್ಮಾಣ ಆಗಬೇಕನ್ನೋ ದೃಷ್ಟಿಯಲ್ಲಿ ಮಕ್ಕಳಿಗೆ ಯೂನಿಫಾರ್ಮನ್ನು ಮತ್ತು ಬ್ಯಾಗನ್ನು ಎಲ್ಲ ಕೊಡ್ತಾಯಿದ್ದಾರೆ. ಅದರ ಮುಂದಿನ ಹೆಜ್ಜೆಯಾಗಿ ನಾವೀಗ ಇಲ್ಲಿ ಎಲ್ಲ ಶಾಲೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇದನ್ನು ಎಲ್ಲ ಶಾಲೆಗಳಿಗೂ ವಿಸ್ತರಿಸಬೇಕು ಅಂತೇಳಿ ನಾವು ಈಗಾಗಲೇ ಸರ್ಕಾರಿ ಶಾಲೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮುಂದೆ ಖಾಸಗಿ ಶಾಲೆಯವರಿಗೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು, ಅವರು ಇದರಲ್ಲಿ ಸಹಭಾಗಿತ್ವ ಹೊಂದಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.